ಇಂತಿ ಬಸವಾಕ್ಷರ ತ್ರಯಂಗಳು ಎನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದ ಕಂಡು ಆನು ಬಸವ, ನೀನು ಬಸವ, ತಾನು ಬಸವ ಎನ್ನುತ್ತಿರುತ್ತೇವೆ ನೋಡ ಗುಹೇಶ್ವರ. ಸದಾವಕಾಲ ಸ್ಮರಣೀಯರಾದ ಪೂಜ್ಯ ಬಸವಾದಿ ಶಿವಶರಣರ ದಿವ್ಯ ಶ್ರೀ ಚರಣಗಳಿಗೆ, ಈ ಕ್ಷೇತ್ರದ ಆರಾಧ್ಯ ದೇವಿಯಾಗಿ 3 ವರ್ಷಕ್ಕೊಮ್ಮೆ ವೈಭೋಗದ ಜಾತ್ರೆಯನ್ನ ಆಚರಿಸಿಕೊಳ್ಳುತ್ತಿರುವ ಗ್ರಾಮ ದೇವಿ, ಈ ಸುಲ್ತಾನಪುರವನ್ನ ಭಕ್ತಿಯಿಂದ ಆಳ್ತಿರ್ತಕ್ಕಂತಹ ತಾಯಿ ಜಗನ್ಮಾತೆ ದ್ಯಾಮವ್ವ ದೇವಿಯ ಪವಿತ್ರ ಶ್ರೀ ಚರಣಗಳಿಗೆ ಭಕ್ತಿಯಿಂದ ಶರಣಾರ್ಥಿಗಳನ್ನ, ನಮಸ್ಕಾರ, ಮಹಾಮಂಗಲಗಳನ್ನ ಸಲ್ಲಿಸಿ ನಮ್ಮನ್ನೆಲ್ಲರನ್ನ ನಿಂತುಕೊಂಡು ನೋಡ್ತಿರ್ತಕ್ಕಂಥ ಹನುಮಂತನ ಪವಿತ್ರ ಶ್ರೀ ಚರಣಗಳಲ್ಲಿ ಇಲ್ಲಿವರೆಗೂ ಬಹಳ ಸುಂದರವಾಗಿ ಸಂಗೀತ ಸೇವೆಯನ್ನ ನೆರವೇರಿಸಿರುವ ನಮ್ಮ ಇಟ್ನಾಳದ ಬಹಳ ದೊಡ್ಡ ಕಲಾವಿದರು, ಅತ್ಯುತ್ತಮ ಗವಾಯಿಗಳು, ಅವರಲ್ಲಿ ಭಕ್ತಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇಲ್ಲಿವರೆಗೂ ಬಹಳ ಸುಂದರವಾಗಿ ತಬಲಾ ಹೆಸರಂಗಿಟ್ ನೋಡ್ರಿ, ಬಲ ಅಂದ್ರೆ ಅದನ್ನ ಬಾರ್ಸಕ್ ಬಹಳ ಚಾಣಕ್ಯತನ ಬೇಕು. ಇವ್ ಮುಂದೆ ಕೂತ ಮಾಡ್ತಿರ್ತಾವ ಟು ಇಂಟು ಅಂತ ಹೇಳಿ, ಅದಕ್ಕೊಂದು ಪೀರಿಯಡ್ ಎತ್ತಿರ್ತದೆ, ಅಂದ್ರೆ ಒಂದು ಸಮಯ ಅಂತಿರ್ತದೆ, ಅದನ್ನು ಕಲಿಬೇಕು, ಅದರ ತರಬೇತಿ ಆಗ್ಬೇಕು ಅಂದಾಗ ಅದು ಬರ್ತದೆ. ಅಂತ ಒಳ್ಳೆ ತಬಲಾ ನುಡಿಸ್ತಕ್ಕಂಥ ನಮ್ಮ ಸತ್ಯ ಖ್ಯಾತ ಕಲಾವಿದರಲ್ಲಿ ಭಕ್ತಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಈ ಒಂದು ಪುಣ್ಯಮಯವಾಗಿರುವ ಪ್ರವಚನದಲ್ಲಿ ಹಬ್ಬವನ್ನ ಮುಗಿಸಿಕೊಂಡು ಹುಬ್ಬೇರಿಸುವಂತೆ ಇವತ್ತಿನ ಈ ಪುಣ್ಯಮಯವಾಗಿರುವ ಪ್ರವಚನ ಕಾರ್ಯಕ್ರಮದೊಳಗೆ ನಮ್ಮವುಗಳು ನೋಡಾಕತ್ರ ಗುಡ್ಡಾಪುರ ದಾನಮ್ಮ ಸುಳ್ಳ, ಸುಲ್ತಾನಪುರದಾಗ ದಾನಮ್ಮ ಕೂತಾಳು ಅನ್ನೋ ಲೆಕ್ಕದೊಳಗೆ ಕೂತಿರ್ತಕ್ಕಂಥ ನಿಮಗೆಲ್ಲರಿಗೂ ಭಕ್ತಿ ಶರಣಾರ್ಥಿಗಳನ್ನ ಏನಂತಿದ್ದು ನಿಮಗೆ ಶರಣಾರ್ಥಿ ಅಂತ ಹೇಳಿ ಅಪ್ಪಗಳು ಮುಂದೆವು ಖಾಲಿ ಆಗತ್ತೀರ, ಶರಣಾರ್ಥಿ ಅಂತ ಹೇಳಬೇಕು. ನಮ್ಮೆಲ್ಲ ಹಿರಿಯರಲ್ಲಿ, ಮುದ್ದು ಮಕ್ಕಳಲ್ಲಿ, ಅವರಿವರೆನ್ನದ ಎಲ್ಲರಲ್ಲೂ ಭಕ್ತಿಯ ಶರಣಾರ್ಥಿಗಳು. ಇವತ್ತು ಮುಂದೊಂದರ ನಾಳೆ ಹಿಂದಿನ ಹೊರತಾಗ್ರಿ. ಬಹಳ ಅದ್ಭುತವಾಗಿರುವ ಪ್ರವಚನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಸೇರಿಕೊಂಡಿದ್ದೇವೆ. ನಿನ್ನೆ ದಿವಸ ನಾವೆಲ್ಲರೂ ಸಹಿತ ಒಂದು ಒಳ್ಳೆ ವಿಚಾರದ ಬಗ್ಗೆ ಚಿಂತನ ಮಂಥನ ಮಾಡಿದೀವಿ, ವಚನಗಳ ಆಧಾರವಾಗಿಟ್ಕೊಂಡು. ಗುರುವಿನ ಮಹತ್ವ ಎಂಥದ್ದು ಅಂತ ತಿಳ್ಕೊಂಡ್ವಿ. ನಮಗೆಲ್ಲರಿಗೂ ಉಪದೇಶ ಮಾಡಲಿಕ್ಕೆ ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ ಅನ್ನೋ ಉರ್ಲಿಂಗ ದೇವ ಬಂದ ನಿನ್ನೆ ನೆನಪಿಟ್ಟುಕೊಳ್ಬೇಕು ತಾಯಿ. ಅಂದ್ರೆ ಈ ಪುರಾಣ ತಮ್ಮ ಪ್ರವಚನಗಳು ಏನದಾವಲ್ಲ, ಕುಲಾಯಿ ಹಾಕೊಂಡು ಬಂದಾವ ನೋಡಿ ಕಡೆ ಮುಂದೆ. ಏನ್ ಮಾಡ್ತೀರಿ ನೀವು ಮನೆಯಾಗಿದ್ದವರು, ಇವು ನಮ್ಮನ್ನ ಕಾಡ್ತಾವ ಅಂತ ಹೇಳಿ ಹೋಗಲ್ಲಿ ಮಠಕ್ಕೆ ಪುರಾಣ ಹಚ್ಚಾರ, ಹೋಗಿ ದ್ಯಾಮವ್ವ ಹುಡಿ ಅದ್ ನೀವು ಕಳಿಸ್ತೀರ. ಇಲ್ಲಿ ಬಂದು ಅವೇನ್ ಮಾಡ್ತಾವು, ನನಗ ಜೋತು ಬೀಳ್ತಾವು. ಸುಮ್ಕೊಂಡ್ರು ಅಲ್ಲ,
ಇನ್ನು ನಮ್ದು ಹೆಂಗಿರುತ್ತಂದ್ರೆ ಪುರಾಣ ನಾವು ಭಕ್ತಿ ಪರವಶರಾಗಿ ಮಾಡ್ಕೋತ ಕೂತಾಗ ಅವ್ರು ಬಂದು ಅವನು ಚೂಟದು ಇವನು ಚೂಟದು ಅವ್ನು ಬಿಡಿದು ಇವನು ಬಿಡಿದು. ಇನ್ನೊಂದು ವಿಶೇಷ ಅಂದ್ರೆ ನಿಮ್ ಊರಾಗ ಪುರಾಣ ಕೇಳಕ್ ಮಂದಿ ಅಟ್ಟ ಬರ್ತಾರ ತಿಳ್ಕೊಂಡು ಅವ್ರು ಬೆಣ್ಣತ್ತಿ ನಾಯಿಗಳು ಬರಾಕತ್ತೆ ಅನ್ನೊಂದು ನಾಯಿ ಅವ್ರದೊಂದು ನಾಯಿ ಇವ್ರದೊಂದು ನಾಯಿ ಜಗಳ ಆಡ್ಕೊತ ಅಲ್ಲಿ ನಿಂತಾವ. ಹೋಗು ಅಂದ್ರೆ ಯಾಕೆ ಹೇಳಕತ್ತೀನಿ ಅಂದ್ರೆ ನಿಮ್ಗೆ ಅವಕ್ಕೂ ಭಕ್ತಿ ಮಾಡುವಂತ ಸಮಯ ಸಿಕ್ಕೈತಿ. ಅವು ಅಥವಾ ನಮ್ಮ ಊರಾಗ 3 ವರ್ಷಕ್ಕೊಮ್ಮೆ ಪುರಾಣ ಹಚ್ಚಿರ್ತಾರ, ಅವರೆಲ್ಲ ಹೋಗಿ ಪ್ರಸಾದಕ್ಕೆ ಹೋಗಿರ್ತಾರ. ನಾವು ಯಾಕೆ ಬಿಡ್ಬಾರ್ದು, ನಾವು ಪ್ರಸಾದಕ್ಕೆ ಬರ್ಬೇಕು, ಅವು ಬರಾಕತ್ತ. ಎಷ್ಟು ವಿಶೇಷತೆ ನೋಡ್ರಿ, ಎಷ್ಟು ನಗು ಅದ ಮುಖದೊಳಗೆ. ಇದೆಲ್ಲವೂ ಎಲ್ಲಿ ಸಿಗುತ್ತಂದ್ರೆ ಮನೆ ಒಳಗೆ 4 ಗೋಡೆಗಳ ಮಧ್ಯೆ ಕುಳಿತುಕೊಂಡ್ರೆ ಇದು ಸಿಗೋದಿಲ್ಲ. ಕಲ್ಯಾಣ ಆಗ್ಲಿ, ಆತ್ಮ ಕಲ್ಯಾಣ ಆಗ್ಲಿ, ದೇವಿ ದರ್ಶನ ಆಗ್ಲಿ, ಭಗವಂತನ ದರ್ಶನ ಆಗ್ಲಿ ಅಂತ ಹೇಳಿ ಮನೆ ಒಳಗೆ ಟಿವಿ ಮುಂದೆ ಕುಳಿತರ ಸಾಧ್ಯವಿಲ್ಲವ ನಮ್ಮ ಹೋಗಳ್ರ. ಅದಕ್ಕಾಗಿ ಇಂಥ ಕ್ಷೇತ್ರಕ್ಕೆ ಬರಬೇಕು, ಮಹಾತ್ಮರ ನೀತಿ ವಚನಗಳನ್ನ ಕೇಳಬೇಕು, ಅವರ ಜೀವನವನ್ನ ದರ್ಪಣವಾಗಿ ಹಿಡಿದುಕೊಂಡು ಅದರೊಳಗೆ ನಮ್ಮನ್ನ ನಾವು ನೋಡ್ಕೊಳ್ಬೇಕು. ಇವತ್ತಿಗೂ ಅನೇಕ ಕಡೆ ಪುರಾಣ ಪ್ರವಚನ ಅಂದ್ರೆ ಮೂಗು ಮುರಿತಾರಪ್ಪ, ಅಲ್ಲೇನು ಹೋಗೋದು, ಅಲ್ಲೇನು ಮಾಡೋದು ಅಂತ ಹೇಳಿ ಕೇಳೋ ಜನ ಇರ್ತಾರೆ. ನಿನಗೆ ವಯಸ್ಸಾಗೈತಲ್ಲ, ನೀವು ಹೋಗು ಪುರಾಣಕ್ಕೆ, ನೀವು ಹೋಗು ಪ್ರವಚನಕ್ಕೆ, ನಾವ್ಯಾಕೆ ಬರ್ಬೇಕಲ್ಲಿ? ನಿಮಗೆಲ್ಲ ಹಿಪ್ಪರಿಗೆ ಗೊತ್ತೇನ್ರಿ? ನೋಡಿ, ಹಿಪ್ಪರಿಗೆ ಗೊತ್ತು. ಹಿಪ್ಪರಿಗೆ ಯಾವ ಹಿಪ್ಪರಿಗೆ? ಹಳೆದಂಡಿಗೆ ಐತಲ್ಲ, ಅಲ್ಲೊಂದು ಗುಡಿ ಐತಿ, ಮಂದಿರದ. ಅದು ಯಾರ ಮಂದಿರ? ಸಮರ್ಥ ಸದ್ಗುರು ಸಂಗಮೇಶ್ವರ ಮಹಾರಾಜರ ಮಂದಿರ. ನೆನಪಿಟ್ಟುಕೊಳ್ಬೇಕೆಲ್ಲರೂ. ಸಂಗಯ್ಯಪ್ಪ ಮಹಾರಾಜರು ಅಂತಂದ್ರ ಅವರೇನು ಜಪ ತಪಗಳ ಧಾರಣವನ್ನ ಮಾಡಿದವರಲ್ಲ, ಸಿಂಹಾಸನದ ಮೇಲೆ ಕುಳಿತುಕೊಂಡು ಗುರುಬೋಧವನ್ನ ಕೊಟ್ಟವರಲ್ಲ. ಸರಳವಾಗಿ ಇದ್ರು, ಸರಳವಾಗೇ ಹೋದ್ರು, ಸರಳವಾಗೇ ಬದುಕಿದ್ರು. ಅದಕ್ಕಾಗಿ ಅವರನ್ನ ಇಲ್ಲಿವರೆಗೂ ಆ ಕ್ಷೇತ್ರದೊಳಗಿರುವ ಜನ ನೆನೆಸ್ತದ. ನೆನಪಿಟ್ಟುಕೊಳ್ಬೇಕು. ಅವರ ಗುರುಗಳ ಹೆಸರು ಸಮರ್ಥ ಸದ್ಗುರು ಸಂಗಮೇಶ್ವರ ಮಹಾರಾಜರ ಗುರುಗಳ ಹೆಸರು ಸಮರ್ಥ ಸದ್ಗುರು ಗಿರಿಮಲ್ಲೇಶ್ವರ ಮಹಾರಾಜರು ಅಂತ ಹೇಳಿ. ಅವರಿಗೆ ಮುಂಬೈ ಭಾಗದೊಳಗೆ ಏನಂತ ಕರೀತಿದ್ರಪ್ಪ ಅಂದ್ರೆ ಕಾಟನ್ ಕಿಂಗ್ ಅಂತ ಕರೀತಿದ್ರು. ಏತಮ್ಮ ಟೇಪ್ಗೆ ಹಾಕೋಣ. ಕಾಟನ್ ಅಂದ್ರೆ ಏನು ಕಾಟನ್ ಅಂದ್ರೆ ಹಿಂದೆ ತಿರುಗಿ ಮತ್ತೊಂದು ಮಾತಾಡೋದು ಕಾಟನ್. ಕಾಟನ್ ಅಂದ್ರೆ ಏನು? ಹತ್ತಿ. ಹತ್ತಿ ನಮ್ಮ ಜಮಖಂಡಿ ಭಾಗದೊಳಗೆ ಬೆಳೆದಿರ್ತಕ್ಕಂಥ ಹತ್ತಿಗೆ ಮುಂಬೈದೊಳಗೆ ಬಹಳ ಕಿಮ್ಮತ್ತಿತ್ತು. ಸಂಗಯ್ಯಪ್ಪ ಬಹಳ ಆಸ್ತಿ ಯಾರು ಗಿರಿಮಲ್ಲಪ್ಪ ಬಹಳ ದೊಡ್ಡ ಆಸ್ತಿ ಮನುಷ್ಯ. ಅದಕ್ಕಾಗಿ ಆತ ಬೆಳೆದಿರ್ತಕ್ಕಂತಹ ಹತ್ತಿಗೆ ಬಹಳ ಕಿಮ್ಮತ್ತಿತ್ತು. ಅದಕ್ಕಾಗಿ ಅವರಿಗೆ ಕಾಟನ್ ಕಿಂಗ್, ಹತ್ತಿ ರಾಜ ಅಂತ ಕರೀತಿದ್ರು. ಅವರೆಲ್ಲವನ್ನ ಬಿಟ್ಟರು. ಅವ್ರು ಗೊತ್ತಾಗ್ತ ಸಂಸಾರದೊಳಗೆ ಸುಖ ಇಲ್ಲ, ಸಂಸಾರದೊಳಗೆ ದುಃಖ ತುಂಬಿಕೊಳ್ಳದ. ಈ ದುಃಖ ತುಂಬಿಕೊಂಡಿರುವ ಸಂಸಾರದ ಮೋಹ ನನಗೆ ಬೇಡ ಅಂತೇಳಿ ಸಂಸಾರವನ್ನ ಬಿಟ್ಟಿರ್ತಕ್ಕಂತಹವರು, ವೈಭೋಗವನ್ನ ಬಿಟ್ಟಿರ್ತಕ್ಕಂತಹವರು, ವೈಢೂರ್ಯವನ್ನ ಬಿಟ್ಟಿರ್ತಕ್ಕಂತಹವರು, ಆಸ್ತಿ ಪಾಸ್ತಿ ಎಲ್ಲ ಬಿಟ್ಟು ಕೈಯಾಗೊಂಡ ದಮಡಿಯನ್ನು ಹಿಡ್ಕೊಂಡು ಹೇಳಿದ್ರು, ಹರಿನಾರಾಯಣ ಗುರುನಾರಾಯಣ ಹರಿನಾರಾಯಣ ಗುರುನಾರಾಯಣ. ಮುಂದೆ ಅದನ್ನೆಲ್ಲ ಹೇಳ್ಕೊಂತ ಕಾಕಡಾರತಿ ಮಾಡೋದೇನು, ಭಾರ ಅಭಂಗಗಳನ್ನು ಹೇಳೋದೇನು? ಜನ್ಮ ಜತೆ ಮೂಲ ಪೈಲ ಸುದ ನಕ್ತು ಕಾಚಿಕಾರ ಜನ್ಮ ಯಾವ ಭಾರಾಭಂಗ ತುಕಾರಾಮ್ರು ಬರೆದದ್ದು. ಇವನ್ನೆಲ್ಲ ಹೇಳ್ತಾ 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 ಸಂಸಾರದ ವಿಷಯ ಆಶೆಗಳಿಗೆ ಬೆಲೆ ಕೊಡ್ಲಾರ್ದೆ ಬದುಕಿರ್ತಕ್ಕಂಥ ಗಿರಿಮಲ್ಲಪ್ಪ ಮಹಾರಾಜರ ಬಾಯಿ ಒಳಗಿಂದ ದಾಸಬೋಧ ಕೇಳಬೇಕು. ಶ್ರವಣ ಮರಣ ನಿಧಿಧ್ಯಾಸ ದಾಸಬೋಧ ಸೂತ್ರ ಇದು. ದಾಸಬೋಧವನ್ನ ಕೇಳಬೇಕು ಅಂತೇಳಿ ಸುತ್ತಮುತ್ತಲಿನ ಕಡೆಯಿಂದ ಜನ ಎಲ್ಲ ಓಡೋಡಿ 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 ಹಿಪ್ಪರಿಗೆಗೆ ಬರ್ತಿದ್ರು.
ಇಬ್ಬರಿಗೆ ಬರುವ ಕಾಲಕ್ಕೆ ಲಕ್ಷ ಕೊಟ್ಟು ಕೇಳಬೇಕು, ಆ ದಾಸಬೋಧದ ವಾಣಿಯನ್ನ ಕೇಳಬೇಕು ಅಂತ ಹೇಳಿ ಮುಂಬೈ ಮೇ ರೆಹನೆ ವಾಲೆ ಅಂದ್ರೆ ಇರತಕ್ಕಂಥ ಯಾರು 4 ಜನ ಹೆಣ್ಮಕ್ಳು ಬಂದಿದ್ರು. 4 ಜನ ಹೆಣ್ಮಕ್ಳು ಯಾತಕ್ಕಾಗಿ ಬಂದಿದ್ರು ಅಂದ್ರೆ ಸಂಗಯ್ಯಪ್ಪ ಮಹಾರಾಜನ ಪವಿತ್ರವಾಗಿರುವ ಆಶೀರ್ವಚನವನ್ನ ಕೇಳಬೇಕು ಅಂತ ಬಂದಿದ್ರು. ತಾಯಿ ಬಂದಿರ್ಬೇಕಾದಾಗ ಅವ್ರಂದ್ರು, ನಮ್ಮ ಕಾಲೊಳಗೆ ಕಿಮ್ಮತ್ತಿನ ಚಪ್ಪಲಿ ಕಲ್ಲದು ಆದ್ರೆ ಯಾರಿಗೆ ನಾ ದೂರ ಕೊಡ್ಲಿ. ಕಾಲೊಳಗಿನ ಕಿಮ್ಮತ್ತಿನ ಚಪ್ಪಲಿ ಹಾಕೊಂಡಾರಂದ್ರೆ ನೀವು ತಿಳ್ಕೊಳ್ಬೇಕು, ಅವ್ರು ಬೇರೆ ಯಾರೂ ಆಗಿರೋದಿಲ್ಲ. ಮುಂಬೈ ಒಳಗಿರತಕ್ಕಂಥ 4 ಮಂದಿ ಪ್ರತಿಷ್ಠಿತ ವೇಶ್ಯರಿದ್ರು. ಇಂಗ್ಲಿಷ್ ಒಳಗೆ ಅವ್ರಿಗೆ ಪ್ರಾಸ್ಟಿಟ್ಯೂಟ್ ಅಂತ ಕರೀತಾರೆ. ವೇಶ್ಯರು ಅಂದ್ರೆ ತಮ್ಮ ಉಪಜೀವನಕ್ಕಾಗಿ ದೇಹವನ್ನ ಮಾರಿಕೊಳ್ಳೋರು ಪಾಪ. ಅವರು ಬಂದಾಗ ಪ್ರವಚನ ಕೇಳಾಕ ಬಂದಾರ ಅಂತ ಒಳಕ ನೆನಪಿಟ್ಟುಕೊಳ್ಬೇಕು. ಅವ್ರೆಲ್ಲರದು ವಿಚಾರ ಮಾಡಕತ್ತಾರ್ರಿ. ಕಾಲೊಳಗಿರುವ ಚಪ್ಪಲಿ ಕಳೆದು ಹೋಡಿದ್ರೆ ಏನ್ ಮಾಡೋದು? ಏನ್ ಇವ್ರು ಇದ್ರಲ್ಲ ತಮ್ಮ, ಆ ಜಾಗಕ್ಕೆ ಯಾರು ಬಂದ್ರಪ್ಪ ಅಂದ್ರ ದೋತ್ರ ಉಟ್ಕೊಂಡವ ಉದ್ದನ ಅಂಗಿ ಹಾಕೊಂಡು ತಲೆಗೊಂದು ಹಳದಿ ಪೇಟ ಸುಟ್ಕೊಂಡು ಯಾರು ಬಂದ್ರಪ್ಪ ಅಂದ್ರ ಸಂಗಯ್ಯಪ್ಪ ಅಲ್ಲಿ ಬಂದ ಬಿಟ್ಟ. ಸಂಗಯ್ಯಪ್ಪ ಅಲ್ಲಿ ಬಂದ ಹೆಣ್ಮಕ್ಳು ನೋಡ್ತಿದ್ರ ಅವ್ರು ಹುಳು 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 ಬಿಟ್ಟು ಹೋಗೋದ ಹೆಂಗ. ಅವಾಗ ಸಂಗಯ್ಯಪ್ಪ ಹೇಳ್ತಾನ, ಯಾಕ್ರಿ ಯವ್ವ ನಮ್ಮ ಹೋಗೋಡ್ರಿ ಏನ್ ಚಿಂತೆ ಮಾಡಕತ್ರಿ, ಒಳಗೆ ನಮ್ಮ ಅಪ್ಪನ ಪುರಾಣ ನಡೆದ ಕೇಳೋಗ್ ಹೋಗ್ರಿ ಅಂತಂದಾಗ ಆ ಹೆಣ್ಮಕ್ಳ ಕಣ್ಣಾಗ ನೀರು ಬಂದಿದ್ದು ಅಂತ. ಯಾಕೆ ನೀರು ಬಂದಿದ್ದು ಅಂದ್ರ ತಾಯಿ ಅಂದ್ರೆ ಅನ್ನಗಳಿರೋ ಲಕ್ಷ ಕೊಟ್ಟು ಕೇಳ್ಬೇಕು. ಅದ್ರೊಳಗಿರುವ ಒಬ್ಬಕ್ಕೆ ಹೆಣ್ಮಗಳು ಹೇಳ್ತಾಳಂತ, ಎನ್ನ ನೀ ಯಾರದಿ ನಮಗ ಗೊತ್ತಿಲ್ಲ, ನಿನ್ನ ಊರು ಗೊತ್ತಿಲ್ಲ, ನಿನ್ನ ಕೇರಿ ಗೊತ್ತಿಲ್ಲ, ಆದ್ರೂ ಸಹಿತ ಒಂದು ಮಾತು ಹೇಳ್ತೀವನ್ನ, ಈ ಭೂಮಿ ಮೇಲೆ ಗಂಡಸರು ಅನಿಸ್ಕೊಂಡಿರ್ತಕ್ಕಂಥವ್ರು ನಮ್ಮನ್ನ ನೋಡಿದಾಗ ನಮ್ಮ ರೇಟ್ ಕೇಳಿದ್ರು ನಮ್ಮಂತವರಿಗೆ ಅವ್ವ ಅಂತವ್ ಸಂಗಯ್ಯಪ್ಪ ನೀ ಒಬ್ಬನೇ ಅನ್ನತಕ್ಕಂಥ ಮಾತನ್ನು. ನೀವೊಬ್ಬನೇ ನಮಗೂ ಅವ್ವ ಅಂತ ಕರೆದಲ್ಲ. ಅವಾಗ ಅವ ಅಂದ, ಜಗತ್ತಿನೊಳಗೆ ನನ್ನ ಹೆಂಡತಿಯನ್ನ ಬಿಟ್ರೆ ಉಳಿದಿರ್ತಕ್ಕಂಥವ್ರೆಲ್ಲರೂ ನನಗೆ ಜನ್ಮ ಕೊಟ್ಟ ತಾಯಿ ಸಮಾನ ಅಂತ. ಆ ಅದ್ಭುತವಾಗಿರುವ ವಿಚಾರವನ್ನ ತಿಳಿದುಕೊಂಡಿರೋ ಹೆಣ್ಮಕ್ಳು ಹೇಳ್ತಾರೆ, ಇಲ್ಲಪ್ಪ ನಾವು ಒಳಗೆ ಪುರಾಣ ಕೇಳಬೇಕಂತ ಹೊರಟೀವಿ, ಆದ್ರೆ ಕಾಲೊಳಗೆ ಚಪ್ಪಲಿಗಳದಾವ. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಆ ಚಪ್ಪಲಿಗಳನ್ನ ಇಲ್ಲೇ ಬಿಟ್ಟು ಹೋಗ್ತೀವಿ, ನೀವು ಸ್ವಲ್ಪ ಏನಾರ ಮಾಡ್ಲಾ ಅಂತಂದಾಗ ಅವ ಅಂದ, ನೀವು ಚಿಂತೆ ಮಾಡ್ಬೇಡ್ರವ್ವ, ನಿಮ್ಮ ಚಪ್ಪಲಿ ಕವಲ ಮಾಡೋ ಜವಾಬ್ದಾರಿ ನಮ್ದು. ದೇವರಾದವನ್ ಏನಾಗವ ದೇವರಾಗ್ಯಾರವರು ಹೇಳಕತ್ತಾರ, ನಾನು ನಿಮ್ಮ ಚಪ್ಪಲಿಗೆ ಜವಾಬ್ದಾರ, ನಿಮ್ಮ ಚಪ್ಪಲಿಯನ್ನ ಕಾವಲ ಮಾಡ್ಕೋತಿರ್ತೀನಿ, ಒಳ್ಳೆ ಹೋಗಿ ಕೇಳ್ಬರ್ರಿ. ಎದಕ್ಕೆ ಬಂದಾರ ಅವರು? ಪುರಾಣ ಪ್ರವಚನ ಕೇಳಕ್ ಬಂದಾರ. ಪುರಾಣ ಪ್ರವಚನ ಕೇಳಕ್ ಬಂದಿರತಕ್ಕಂತ ಅವರಿಗೆ ಸಂಗಯ್ಯಪ್ಪ ಪ್ರಾಮಿಸ್ ಮಾಡಕತ್ತಾರ, ನೀವು ಎದರಬೇಡ್ರಿ, ಹೋಗಿ ಒಳಗ್ ಪುರಾಣ ಕೇಳಿಬರ್ರಿ ಅಂತಂತ ಹೇಳಿದ. ಒಳಗ ದಾಸಬೋಧವನ್ನ ಕೇಳಿದ್ರು. 2 ಗಂಟೆ ಆಯ್ತು. ಪ್ರಸಾದವನ್ನ ಮುಗಿಸ್ಕೊಂಡು ಹೊರಗೆ ಬರ್ತಾರ. ಏನಾಗಿತ್ತು ಅನ್ನಾರ, ಅಲ್ಲಿ ಸಂಗಯ್ಯಪ್ಪನೂ ಇಲ್ಲ, ಕಳೆದಿರೋ ಚಪ್ಪಲು ಇಲ್ಲ. ಹೆಣ್ಮಕ್ಳಿಗೆ ಚಿಂತೆ ಚಾಲುವಾತು, ಎಲ್ಲಿ ಹೋದು ಇವು ಕಿಮ್ಮತ್ತಿನ ಚಪ್ಪಲ. ಮಂದಿ ಬಹಳಷ್ಟು ಜನ ಇರ್ತಾರ ನೋಡ್ರಿ, ಹಂಗ ಅದ್ರ ಮೇಲೆ ಬಹಳ ಲಕ್ಷ. ಈ ನಮ್ಮ ಕಡೆ ಪುರಾಣ ಕೇಳಕ್ ಬರ್ತಾರ, ಬೈಲು ಕೂತಿರ್ತಾರ. ಹೆಂಗ್ ಕೂತಿರ್ತಾರ ಗೊತ್ತೇನವ? ಕೆಳಗ್ ಕಳೆದು ಅದ್ರ ಮೇಲೆ ಕುಂತು ಬಿಡುದು. ಏನ್ ಓಡಿ ಹೋಗ್ತಾವ. ಈಗೊಂದು ಹೊಸ ಪದ್ಧತಿ ಬಂದತಿ. ಏನ್ ಹೊಸ ಪದ್ಧತಿ? ಒಂದ್ ಇಲ್ಲಿ ಕಡಿದು ಒಂದ್ ಅಲ್ಲಿ ಕಡಿದು ಮಾಡ್ರನೇ ಯಾಕೆ ಏನಾರ ಇಲ್ಲೊಂದು ಕಡಿದ ಅಲ್ಲೊಂದು ಕಡಿ. ಅವಾಗ ಏನಾಗ್ತತಿ, ಅವ್ ಒಂದಾಗಿ ಬಿಟ್ಟು ಹೋಗ್ಬಿಡ್ತಾನ ಕೊಡು ಮಾಡ. ಅವೇ ಕೇಳ್ಬೋದು, ನೀವು ಅವ ಅಲ್ಲೊಂದು ಕಳೆದಿನಿ ಇಲ್ಲೊಂದು ಕಡೆ ಹಾಕೊಂಡ್ ಮನೆ ಕಳಿ. ಜೈ 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 ಅಮ್ಮ ತಾಯಿ ಜಗನ್ಮಾತೆ ನಿನ್ನ ಆಶೀರ್ವಾದ ಇರ್ಲಿವ ಅಂದ್ರೆ ವಿಚಾರ ಎಲ್ಲಿ ಬಂದತ್ ನೋಡ್ರೆ ಮನುಷ್ಯ ಮನಸ್ಸು ಬೇಕು. ಲಕ್ಷ ಕೊಟ್ಟು ಕೇಳಬೇಕು. ಹುಡುಕಿದ್ರೆ ಒಂದು ಸಣ್ಣ ಹುಡುಗ ಇಲ್ಲಿ ಕೂತಾವ್ ನೋಡ್ರಿ,
ಏ ಎಷ್ಟು ಈ ಕಡೆ ನೋಡಿ ತಿರ್ಗಿಸ ಎಲ್ಲೈತಲ್ಲ ಅದನ್ನ ಹಿಂದೆ ಹೋಗಿರೋದು ಇವತ್ತು ಬಂದೆ ಪುರಾಣಕ್ಕೆ ಭಾಳ ಜನ್ಮ ನಾನು ಗಂಡ ಗಂಡ ಹುಟ್ಟಿದ್ದು ತಿರುಗಿ ಬಿಡ್ಬಿಟ್ಟು ಅದನ್ನ ಕಳಿಸಿ ನೆಬಸ್ ನಾವು ಅವಂಗ ಹೊಸ ಕಾಣಿಸ್ತತಿ ಕೇಳು ಕೇಳು ಹುಡುಕಾಡಿದ್ರು ಅವರು ಎಲ್ಲಾ ಹುಡುಕಾಡಿದ್ರು ಎಲ್ಲಿ ಇಲ್ಲ ಒಂದು ಸಣ್ಣ ಹುಡುಗನ ಕರೆದ್ರು ನೋಡಪ್ಪ ಇಲ್ಲ ಪೇಟ ಸುತ್ಕೊಂಡವು ಹೆಸರು ಸಂಗಪ್ಪ ಸಂಗಪ್ಪ ಅಂತ ಅನ್ಕೋ ತಿರುಗಾಡಕತ್ತಿದ್ದ ಆ ಸಂಗಯ್ಯನ ಎಲ್ಲರ ನೋಡಿರೇನು ಹೌದ್ರಿ ಸಂಗಯ್ಯ ನೋಡಿ ನಾ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಓಡ್ಕೋತ ಹುಡುಗ ಕರ್ಕೊಂಡು ಬಂದೇವಾ ಸಂಗಯ್ಯ ಬಂದ ಏನ್ರವ ಅಂತಂದ ನಮ್ಮ ಚಪ್ಪಲಿ ಎಲ್ಲಿದಾವು ಯಪ್ಪ ನಮ್ಮ ಚಪ್ಪಲಿ ಕವಲ ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಚಪ್ಪಲಿ ಎಲ್ಲಿದಾವು ಇದ್ದ ಜಾಗದೊಳಗೆ ಚಪ್ಪಲಿ ಇಲ್ಲ ನಮ್ಮ ಚಪ್ಪಲಿ ಎಲ್ಲಿದಾವು ಅಂತ ಹೇಳಿ ವಿಚಾರ ಮಾಡ್ಲಿಕ್ಕಾಗಿ ಸಂಗಯ್ಯಪ್ಪ ಅಂದ ಇವ ಎಲ್ಲಿ ಹೋಗಿಲ್ಲ ಅದಾವು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅದಾವು ಎಲ್ಲಿ ಹೋಗಿಲ್ಲ ಎಲ್ಲಿ ಕಳ್ಕೊಂಡಿಲ್ಲ ಚಿಂತೆ ಮಾಡಕ್ ಹೋಗ್ಬೇಡ್ರಿ ಎಲ್ಲಿದಾವಪ್ಪ ಅದಾವ್ರಿ ಎಲ್ಲಿ ತೋರಿಸಲ್ಲ ಮತ್ ನಮಗ ನಮ್ಮ ಚಪ್ಪಲಿ ನೋಡತಕ್ಕ ನಮ್ಗೆ ಜೀವ ಬರುವತ್ ನಮಗ ತೋರಿಸಲ್ಲದಾವ್ ಯವ ನಮ್ಮ ಹೋಗ್ಬಿಡ್ರ ನೀವು ಪುರಾಣ ಕೇಳಾಕ ದಾಸಬೋಧ ಕೇಳಾಕ ಒಳಗ್ ಹೋಗಿದ್ರಲ್ಲ ಒಳಗ್ ಹೋಗಿರ್ತಕ್ಕಂಥ ಕಾಲದೊಳಗೆ ಒಳಗ್ ಹೋಗಿರುವ ಸಮಯದೊಳಗೆ ಏನ್ ಮಾಡಿದ್ದೀರಿ ಗೊತ್ತೇನು ನಿಮ್ಮ ಮನಸ್ಸನ್ನ ನಿಮ್ಮ ಜ್ಞಾನವನ್ನ ನಿಮ್ಮ ಚಿತ್ತವನ್ನ ಆ ಚಪ್ಪಲಿ ಮೇಲೆ ಇಟ್ಟು ಹೋಗಿದ್ರಿ ಅದಕ್ಕಾಗಿ ನಾ ಏನ್ ಮಾಡೀನಿ ಗೊತ್ತೇನು ಎಲ್ಲಿ ನಿಮ್ಮ ಜ್ಞಾನಕ್ಕ ನಿಮ್ಮ ಧ್ಯಾನಕ್ಕ ನಿಮ್ಮ ಚಿತ್ತಿಗೆ ನಿಮ್ಮ ಕೌಕ ವಿದ್ಯಾಕ್ಕೆ ಏನಾಗಿತ್ತು ಮಣ್ಣಿಗಿನ ಹತ್ತೈತಿ ಅಂತ ಹೇಳಿ ಉಡಿಯಾ ಕಟ್ಕೊಂಡ್ ತಿರುಗಾಡಕತ್ತೀನಿ ತಗೋ ನಿಮ್ಮ ಚಪ್ಪಲಿ ಅಂತೇಳಿ ಸಂಗಯ್ಯಪ್ಪ ಅವರಿಗೆ ಚಪ್ಪಲಿಯನ್ನು ಕೊಡುವಂತವನಾದ ಉಡಿ ಒಳಗೆ ಕಟ್ಕೊಂಡು ಎಂತ ಎಲ್ಲರೂ ಕೇಳಿದ ಚರಿತ್ರೆ ಒಳಗೆ ಪುರಾಣ ಕೇಳಾಕ ಬಂದವರ ಕಾಲೊಳಗಿರುವ ಚಪ್ಪಲಿಯನ್ನ ಕರುಣಾಳು ತನ್ನ ಉಡಿ ಒಳಗ ಕಟ್ಟಿಕೊಂಡು ತಿರುಗಾಡಿದ ಅಂದ್ರೆ ವಿಚಾರ ಮಾಡ್ರಿ ಪುರಾಣ ಕೇಳುವುದು ಒಂದು ಭಾಗ್ಯ ಹೇಳುವುದು ಒಂದು ಭಾಗ್ಯ ಕೇಳುವ ಕಾಲದೊಳಗೆ ಇಲ್ಲಿ ಕುತ್ಕೊಂಡು ತಾಯಿ ನಿನ್ನ ಆಶೀರ್ವಾದದಿಂದ ಬಂದು ಕುಂತೀಯವ್ವ ನಿನ್ನ ಆಶೀರ್ವಾದದಿಂದ ನಾಲ್ಕು ತುತ್ತು ಅನ್ನ ಉಣಕತ್ತೀಯವ್ವ ನಿನ್ನ ರಕ್ಷಣೆ ಒಳಗದೀವ ಅಂತ ಹೇಳಿ ಯಾವ ಭಕ್ತರು ಆ ತಾಯಿಗೆ ಶರಣಾಗ್ತಾರಲ್ಲ ಆ ತಾಯಿ ಬರುವ 3 ವರ್ಷಗಳ ಕಾಲ ನಮಗೆ ನೆರವಾಗಿ ಕಾಯ್ತಾಳೆ ಅನ್ನತಕ್ಕಂಥದ್ದು ನೀವು ತಿಳ್ಕೊಳ್ಬೇಕು ಇದು ಬಹಳ ಮುಖ್ಯ ಇದನ್ನು ತಿಳ್ಕೊಳ್ಬೇಕು ಅದಕ್ಕಾಗಿ ಹಿಂದಿ ಒಳಗೆ ಒಂದು ಕಿಮ್ಮತ್ತಿನ ಮಾತು ಬರೀತಾರೆ ಹಜಾರ್ ಕಿತಾಬ್ ಪಡು ಹಜಾರ್ ಅಂದ್ರೆ ಹೇಳ್ತಮ್ಮ 1000 हजार किताब पढ़ो मगर 2 बात याद रखो उसमें 2 बात भूल जाओ और ಹೇಳಿದರು 10,000 ಲಕ್ಷ ಎಷ್ಟು ಬೇಕಾದಷ್ಟು ಪುಸ್ತಕ ಓದು ನಾವು ಗ್ಯಾಡ ಅನ್ನಂಗಿಲ್ಲ ಆ ಎಲ್ಲ ಪುಸ್ತಕಗಳನ್ನ ಓದಿದಾಗ ನಮಗೆ ತಿಳಿಯೋದು ಕಲಿಕೆ ಎರಡ ಮಾತು ಎರಡು ದೊಡ್ಡ ವಿಷಯಗಳು ತಿಳಿತಾವ ಯಾವಂದ್ರ 2 बात याद रखो ಮರಿಬೇಡ 2 बात भूल जाओ ಮರೆತುಬಿಡು ಏನ್ 2 ಮಾತು ನೆನಪಿಟ್ಕೋಬೇಕು पहला बात पहला शब्द ಏನು ಮೊದಲನೇದು ಭಗವಾನ್ ಹೇ ಮೊದಲನೆಯ ಮಾತು ಯಾವುದಪ್ಪ ಅಂದ್ರೆ ದೇವರ ಅದಾನು ಅನ್ನೋದನ್ನ ನಂಬು ಏನ್ ನಂಬುದೇವ ದೇವರ ಅದಾನ ಅನ್ನೋದನ್ನ ನಂಬು ಎರಡನೇದು ನಿನಗೂ ಒಂದು ದಿನ ಸಾವಿದೆ ಅನ್ನೋದನ್ನ ನಂಬು ಮೊದಲನೇದು ಯಾವ್ದು ಮೊದಲನೇದು ದೇವರಿದ್ದಾನೆ ಅನ್ನೋದು ಮೊದಲು ದೇವರಿದ್ದಾನೆ ಅನ್ನೋದು ಮೊದಲನೇದು ಇನ್ನೊಂದು ಯಾವುದು ಸಾವಿದೆ ಎಷ್ಟು ಮಂದಿ ಮರ್ತೀವಿ ನಾವು ಎಷ್ಟು ಮಂದಿ ಮರ್ತೀವಿ ಮೊದಲು ದೇವರನ್ನ ಮರ್ತೀವಿ ಹೌದಲ್ಲ ಎಷ್ಟು ಮಂದಿ ಇಟ್ಟಾಯ್ತು ನೀವು 4 ಮಂದಿ ಮತ್ತೆ ಉಳಿದವ್ರು ಏನ ತಿಳ್ಕೊಬೇಕು ನಾವು ಏನ ತಿಳ್ಕೊಬೇಕಮ್ಮ ನೀನ ಹೇಳ ನೀನ ಮರ್ತಾರ ತಿಳ್ಕೊಬೇಕಲ್ಲ ಹ್ಞೂ ಅನ್ನಕತ್ತಾನ ಅವ ಹೇಳ ಮತ್ ನಾ ಹೇಳಿಲ್ಲ ಮತ್ತ ಏನು ಕೇಳೋತಾರ ಅವನ ಕೇಳೋದು ನೀವು
ಯಾಕೋ ಬಾಳ ಬೆರಕಿದ್ದಂಗೆ ಕಾಣುತ್ತಾರ ಹತ್ರ ನೀವು ಮನಸ್ಸಿನಾಗ ಕರ್ಕೊಂಡ್ರಿ ಯಾವ್ದ್ರಕೋ ದೇವರದಾನ ಅನ್ನೋದನ್ನ ಮರ್ತೀವಿ. ನೆನಪಿಟ್ಟುಕೊಳ್ಬೇಕು, ದೇವರದಾನ ನಮ್ಮನ್ನು ನೋಡಕತ್ತಾನ. ಇನ್ನೊಂದು ಮಾತು ಯಾವತ್ತಮ್ಮ, ಮರನ್ ಸಾವು ಎಲ್ಲರಿಗೆ ಹೌದಲ್ವ? ಅದಕ್ಕಾಗಿ ಹಾಡ್ತಾರವರು ಬಗೆ ಎಲಟ್ಟಿಯವರು, ದೇವನ ಮನೆ ಇದು ಈ ಜಗವಿಲ್ಲ, ಬಾಡಿಗೆದಾರರು ಜೀವಿಗಳಿಲ್ಲ, ಇಷ್ಟೇ ವರುಷ ಇಷ್ಟೇ ದಿವಸ ಇರುತ್ತೀವೆಂಬ ಕಟ್ಟು ಕರಾರುಗಳಿಲ್ಲ. ಕರದಿಹನಂತರ ಹೋಗಬೇಕು. ಅವ ಕರೆದಪ್ಪ ಅಂದ್ರೆ ಯಾರ್ದು ವಿಚಾರ ಮಾಡಂಗಿಲ್ಲ. ನಿನ್ನತ್ತಕ್ಕೆ ರೊಕ್ಕ ಐತೆ, ನನ್ನತ್ತಕ್ಕೆ ರೊಕ್ಕ ಐತೆ ನಮ್ ತೋರಿಸಿ ಬರ್ತಾನ. ರೊಕ್ಕ ಇದ್ರ ಮನ್ಯಾಗ ಇರುತ್ತೈತಿ, ಕರೆದ್ರೆ ಹೋಗಬೇಕು. ಅದಕ್ಕಾಗಿ ಹೇಳಕತ್ತಾರ, ದೇವನ ಮನೆ ಇದು ಈ ಜಗವೆಲ್ಲ. ಎಷ್ಟು ದಿವಸ ಇರ್ತೀರಿ ನೀವು? ಎಷ್ಟು ದಿವಸ ಬರ್ಕೊಂಡು ಬಂದ್ರಿ? ಅನುಭವ ಮೇಲೆ ನಾವು 70 ವರ್ಷ ಬದುಕಬೇಕು. ಒಬ್ಬೊಬ್ಬರು 30 ವರ್ಷಕ್ಕೆ ಜಿಗಿದಿರ್ತಾರ, ಟಾಟಾ ಬಾಯ್ ಬಾಯ್. ಏನು ಮಂದಿ 50 ವರ್ಷಕ್ಕೆ 40 ವರ್ಷಕ್ಕೆ. ಈಗೆಲ್ಲ ನಾನು ನಿಂತು ಇವತ್ತು ಟಿವಿ ನೋಡ್ಕೋತ ಕೂತಿದ್ದೆ. ನಾನು ಅಲ್ಲಿ ನೋಡ್ತಿದ್ದೆ 9ನೇ ತರಗತಿ ವಿದ್ಯಾರ್ಥಿ ಆತ್ಮಹತ್ಯೆ. ಏನ್ ನೋಡಿದ್ರು? ಎಲ್ಲಿ ಬತ್ತ ಪ್ರಪಂಚ? ಎಲ್ಲಿ ಹೋದ್ ನೋಡ್ರಿ, ನೆನಪಿಟ್ಟುಕೊಳ್ರಿ. ಪ್ರೇಯಸಿ ಬಿಟ್ಟದಕ್ಕಾಗಿ ಪ್ರೇತನ ಆತ್ಮಹತ್ಯೆ. ಹುಚ್ಚ ಹಿಡ್ದಾವ ಇವಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳು. ನಮ್ಮ ಪುರಾಣ ಕರ್ಕೊಂಡು ಬರೋದು, ನೀವು ಪ್ರವಚನ ಕರ್ಕೊಂಡ್ ಬರೋದು. ಒಂದರ ಆತ್ಮಹತ್ಯೆ ಮಾಡ್ಕೊತಾವ್ ನೋಡ್ತೀವಿ ನಾವು. 11 ದಿವಸ ತಂದಿರಿ ಕಟ್ಟಿ ಕುಂಡ್ರಿಸೋದು ಆತ್ಮಹತ್ಯೆ ಮಾಡ್ಕೊಳ್ಳಿ ಹೇಳ್ತೀವಿ ನಾವು. ನೀವು ಅವು ಬರಂಗಿಲ್ಲ ಪುರಾಣಕ್ಕೆ, ಅವು ಬರಂಗಿಲ್ಲ ಪ್ರವಚನ ಕೇಳಕ್. ಅವು ಅಲ್ಲೇ ಉಳಿತಾವ. ಮೊಬೈಲ್ ಗೊರ್ರ. ಹೆಂಗ್ ಉದ್ಧಾರ ಆಗ್ತಾವು? ಆತ್ಮ ಕಲ್ಯಾಣ ಎಲ್ಲ ಅಡ್ಗಿ ಬೇಡ ಆಗ್ಬಿಟ್ಟದ್ರಿ. ಅದಕ್ಕಾಗಿ ಹೇಳಕತ್ತಾರ, ಸಾವು ಅನ್ನೋದೈತಿ. ಇನ್ನೆರಡು ಮಾತು ಮರಿ. ಯಾವ ಮರಿಯೂರಿ? ಯಾರಿಗರೆ ನೀವು ಒಳ್ಳೇದು ಮಾಡಿರ್ತೀರಲ್ರಿ. ನೀವು ಒಳ್ಳೇದು ಏನ್ ಮಾಡಿರ್ತೀರಿ? ಬಹಳ ಚಲೋ ಒಂದ್ ಒಳ್ಳೆ ಕೆಲಸ ಹೇಳ್ಯಾವ ಹೇಳ್ರಿ. ಮುಂಜಾನೆ 4:15 ಟೈಮ್, 5 ಗಂಟೆ ಆಗಿರ್ಬೇಕು. ನಿಮ್ಮ ಮನೆ ಮುಂದಿನ ಕಸ ತಗೊಂಡು ಹೋಗಿ ಮತ್ತೊಬ್ಬರು ಮನೆ ಮುಂದೆ ನುಗ್ಗಿಸಿ ಬರೋದು. ಇದಕ್ಕಿಂತ ಒಳ್ಳೆ ಕಾರ್ಯ ಮತ್ತೊಂದು ಯಾವ? ಮುಂಜಾನೆ ಎಲ್ಲ ಗುಟ್ಟಿ ಹೇಳೋದು. ಸಿಟ್ಯಾಗ ಬಾಳ ಹಾಕಿರ್ತಾವ್ ನೋಡ್ಬೇಕು ನೀವು. ಅವ್ರ ಮನೆ ಮುಂದೊಂದು ಹೂವಿನ ಕುಂಡಾಳೆ ಹೂವಿನ ಗಿಡ ಹಚ್ಚಿರ್ತಾರ. ಅವ್ರು ಈ ಕೆದ್ದಕ್ಕೆ ಏನ್ ಮಾಡ್ತಾರ? ಚಿಗ ಅಂದ್ರೆ ಹೋಗಿ ಆಕಿ ಮನೆ ಮುಂದಿನ ಹೂ ಹರ್ಕೊಂಡು ಬರೋದು. ಆಕೆ ಮನೆ ಮುಂದಿನ ಹೂ ಹರ್ಕೊಂಡು ಬಂದು ಏನ್ ಮಾಡೋದಪ್ಪ ಅಂದ್ರೆ ದೇವರಿಗೆ ಎರ್ಸೋದು. ಓಂ ನಮಃ ಶಿವಾಯ ತಗೋ ಹೂ. ಈಕಿ ಮನೆ ಮುಂದಿನ ಹೂ ಮತ್ತೊಬ್ರು ಯಾರು ಹರ್ಕೊಂಡು ಹೋಗಿ ಬಿಟ್ಟಿರ್ತಾರ. ಶಿವ ಏನಿದೆ ಬದುಕು? ಎಲ್ಲಿ ಹೋಗ್ತು ಮನುಷ್ಯನ ಜೀವನ? ಇವು ಒಳ್ಳೇದಲ್ಲ. ಮತ್ತಿವು ಒಳ್ಳೆ ಯಾವುವು ಅಂತಂದ್ರ, ಯಾವ ನಿತ್ಯದೊಳಗೂ ನಾವು ನೆನೆಸ್ಕೋತಿರ್ತೀವಲ್ಲ ಅವಕ್ಕೆ ಒಳ್ಳೆಯವು ಅಂತ ಕರೀತಾರೆ. ಯಾವ ಒಳ್ಳೇದು ಹೇಳೇವು? ಒಂದು ಸಿಂಪಲ್. ಮತ್ ನೀವು ದೊಡ್ಡ ತಿಳ್ಕೊಳಕ್ ಹೋಗ್ಬೇಡ್ರಿ ಅಂತೇಳಿ. ಒಂದು ಸಿಂಪಲ್. ನಿಮ್ಮ ಮನೆ ಮುಂದೆ ನಿಮ್ಮ ಮನೆ ಮುಂದೆ ಬಂದು ಒಬ್ಬ ಭಿಕ್ಷಕ ಭಿಕ್ಷೆ ಬೇಡ್ತಿರ್ತಾನೆ. ಯವ್ವ ನನಗೊಂದು ರೊಟ್ಟಿ ಕೊಡು ಅಂತ ಹೇಳಿ ಒಬ್ಬ ಭಿಕ್ಷಕ ಬೇಡಿರ್ತಕ್ಕಂಥ ಕಾಲದೊಳಗೆ ನೀವು ಒಳಗೆ ಹೋಗಿ ವಿಚಾರ ಮಾಡ್ಲಾರ್ದ 1-2 ರೊಟ್ಟಿ ಮ್ಯಾಲ ಒಂದ್ ಸ್ವಲ್ಪ ಖಾರ ಒರೆಸಿ ಅವನು ತಂದು ಕೊಟ್ಟಿ ಅಂದ್ರ ಅವನ ಮುಖದೊಳಗಿರ್ತಕ್ಕಂಥ ನಗು ಇರ್ತದಲ್ಲ, ಆ ರೊಟ್ಟಿ ತಗೊಳ್ಳುವಾಗ ಅವನ ಮುಖದೊಳಗಿರ್ತಕ್ಕಂಥ ಪ್ರಸನ್ನತೆ ಇರ್ತಲ್ಲ, ಆ ಪ್ರಸನ್ನತೆ ಹೇಳ್ತಕ್ಕಂಥ ಒಳ್ಳೆಯತನ ಈ ಜಗತ್ತಿನೊಳಗೆ ಮತ್ತೊಂದು ಯಾವುದು ಹೇಳಕ್ ಸಾಧ್ಯ ಇಲ್ಲ. ಅದನ್ನ ತಿಳ್ಕೊ. ಮತ್ತೆ ಯಾರೇ ದೊಡ್ಡ ಕೆಲಸ ಅನ್ನಂಗಿಲ್ಲ. ನಾವು ಅದನ್ನು ಕೊಡ್ರಿ, ಕೊಳ್ಳಾಗಿನ ಬಂಗಾರ ತೆಗೆದು ಕೊಡ್ರಿ, ಕೈಯಾಗಿ ಉಂಗುರ ತೆಗೆದು, ಇವು ಯಾವ ಒಳ್ಳೆವಲ್ಲ ಇವು. ಯಾಕಂದ್ರೆ ಅವ್ನ ಮತ್ತೆ ಕಿಲ್ಲ ಅಂದ್ರೆ ಹೆಂಗೆ ಕೇಳಬೇಕು ಅವ್ನು? ಹೌದಿಲ್ಲ? ಒಳ್ಳೇದು ಇದೊಂದ ದುರುಡಿ ಒಳಗಿನ ರೊಟ್ಟಿ, ಇದು ಒಳ್ಳೇದು. ಇನ್ನೊಂದು ಮರಿ ಅಂತಾರ ಅವ್ರು. ಏನ್ ಮರಿ ಅಂತಾರ? ಇನ್ನೊಬ್ರು ಯಾರು ನಿನಗೆ ಕೆಟ್ಟ ಮಾಡಿದ್ರೆ ಅದನ್ನ ಮರೆತು ಬಿಡು. ಏತಮ್ಮ, ಇನ್ನೊಬ್ರು ನಿನಗೆ ಯಾರು ಕೆಟ್ಟದ್ದನ್ನ ಮಾಡಿದ್ರೆ ಅದನ್ನ ಮರೆತು ಬಿಡೋದು. ನೀವು ಹೇಳ್ತಿರ್ತೀರ ನನಗ ಅವರು ಜಂಪರ್ ಪೀಸ್ ಕೊಡ್ಲ ಇಲ್ಲ, ಬರಲಿಲ್ಲ ಅವ್ರೆ, ನಮ್ಮನಿಗೆ ಬರಲ್ಲ. ಒಂದ್ ಜಂಪರ್ ಪೀಸ್ ಅಲ್ಲ. ಯುದ್ಧ ಆಗ್ಬಿಡ್ತಾವ್. ರಷ್ಯಾ ಯುಕ್ರೇನ್ ಯುದ್ಧ. ಡುಮ್ 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 ಡುಮ್. ಆಕಿ ಗೊತ್ತಾಗಲಾರ್ದಂಗೆ ಈಕಿ ಬೈಯುದು, ಈಕಿ ಗೊತ್ತಾಗಲಾರ್ದಂಗೆ ಆಯ್ತು. ನಾಯಿ ಮೇಲೆ ಹಾಸಿ ಬೈತಿರ್ತಾರ ನೋಡ್ರಿ. ಇಲ್ಲ ಕೇಳಿಲ್ಲ? ಯವ್ವ ನಮ್ಮ ಮನಿ ಮುಂದೆ ಕರಿ ನಾಯಿ ಐತೆವ. ಜಗತ್ನಾಗಿರೋರು ಎಲ್ಲಾರಿಗೂ ಸಾವು ಹೊತ್ತ ಇದಕ್ಕೆ ಸಾವು.
ಬೆಕ್ಕಿನ ಮೇಲೆ ಹಾಸಿ ಬಾಯ್ತಾ ಈಗ ನಾಯಿ ಮೇಲೆ ಹಾಕಿ ಬೆಕ್ಕಿನ ಮೇಲೆ ಯಾರಿಗೂ ಒಯ್ಲಾಗತ್ತ ಅವ್ ಬೆಕ್ಕ ನಾಯ ತಾವ್ ಯಪ್ಪ ಊರ ಸಾಕಾಗೈತ ಮಗನ ಎಲ್ಲರೂ ಹೋಗ್ಬೇಕಂತ ಅವ್ ತೀರ್ಮಾನ ಮಾಡ ಬೆಕ್ಕ ವಿಚಾರ ಮಾಡಿ ಕೆಟ್ಟದಲ್ಲಿ ಮಾಡಿದ್ರೆ ಮರ್ತು ಬಿಡೋದು ಅದನ್ನ ಇಟ್ಕೋಬಾರ ಬಹಳ ದಿವಸ ಇಟ್ಕೊಂಡ್ರೆ ಏನಾಗ್ತತಿ ಮನಸ್ಸು ಕೆಡ್ತಾವು ಸಂಬಂಧ ಕೆಡ್ತಾವ ಮರ್ತು ಬಿಡೋದು ಏನ್ ಕೆಟ್ಟದನ್ನ ಮಾಡ್ಯಾರಿ ಈ ಜಗತ್ತಿನೊಳಗೆ ನೆನಪಿಟ್ಕೊಳ್ರಿ ನಾವೇನಾದ್ರೂ ಕೆಟ್ಟದನ್ನ ಮಾಡಿದೀವಿ ಅಂದ್ರೆ ನಾವೇನಾದ್ರೂ ಕೆಟ್ಟದನ್ನ ಮಾಡಾಕ ತೀರ್ಮಾನ ಮಾಡಿದೀವಿ ಅಂತಂದ್ರ ನೆನಪಿಟ್ಕೊಳ್ಬೇಕು ಆ ಕೆಟ್ಟ ಮೊದಲು ಯಾರನ್ನ ಕೆಡಿಸ್ತದೆ ಅಂದ್ರೆ ಮೊದಲು ನನ್ನ ಕೆಡಿಸ್ತತಿ ಕಬೀರದಾಸ ಹೇಳ್ತಾನೆ ಕೆಡುಕರನ್ನು ಹುಡುಕುತ್ತ ಹೊರಟೆ ನಾ ಜಗದಲ್ಲಿ ಕೆಡುಕರಾರು ಸಿಗಲಿಲ್ಲ ತಿರುಗಿ ನನ್ನಯ್ಯ ನಾ ನೋಡಲು ನನಗಿಂತ ಕೆಡುಕರಿಲ್ಲ ಕಬೀರ ಅನ್ನತಕ್ಕಂಥ ಮಾತು ಹೇಳ್ತಾನೆ ಅಂತ ಕಿಮ್ಮತ್ತಿನ ಮಾತು ಅಂದ್ರೆ ನನಗಿಂತ ಕೆಟ್ಟ ಕೆಡುಕ ಯಾರು ಇಲ್ಲ ಲಕ್ಷ ಕೊಟ್ಟು ಕೇಳ್ಬೇಕ್ರವ ಅದಕ್ಕಾಗಿ ಕೆಡಕರನ್ನ ಮರೆತು ಬಿಡಬೇಕು ಮೊದಲನೇ ಮಾತು ಯಾವ್ದು ನೆನಪಿಟ್ಕೊ ಅಂದ್ರು ಮೊದಲನೇ ಮಾತು ಯಾವ್ದು ನೆನಪಿಟ್ಕೊ ಅಂದ್ರು ಯಾರು ಹೇಳ್ತೀರ ಅವ್ರು ಬಹುಮಾನ ಐತಿ ಹೇಳಿ ಯಾವ ಮಾತು ನೆನಪಿಟ್ಕೊ ಅಂದ್ರು दो बात याद रखना दो बात भूल जाओ ಮೊದಲನೇ ಮಾತು ಯಾವುದು ನೀವು ಪುರಾಣ ಕೇಳಾಕತ್ತಿಲ್ಲ ಗೊತ್ತಾತ್ ನನಗೆ ದೇವರು ಮುತ್ತೆ ಹೇಳಿದನು ಮತ್ತೆ ಮುತ್ತೆ ಹೇಳ ಏನ್ ನೀ ಹೇಳ ಬಹುಮಾನ ಕ್ಯಾನ್ಸಲ್ ಕಾಪಿ ಮಾಡ್ರ ನಾವು ಪರೀಕ್ಷೆ ಒಳಗೆ ಬಹುಮಾನ ಕೊಡಂಗಿಲ್ಲ ಅಂದ್ರೆ ಮುತ್ತೆ ಚಂದ ಕೇಳಾಕತ್ತಾನು ಮೊಮ್ಮಕ್ಕಳು ಕೇಳುವಾರ ಏನ್ ಮಾಡೋದು ಏನಂತಮ್ಮ ದೇವರಿದ್ದಾನೆ ಏನೈತವ ದೇವರು ಇದೆ ಬಹಳಷ್ಟು ಜನ ದೇವರು ಇಲ್ಲ 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 ಅಂತ ವಾದ ಮಾಡ್ತಾರೆ ಹೌದಲ್ವ ಕೇಳ್ತಿರ್ತಾರೆ ಬಹಳಷ್ಟು ಏನ್ರಿ ದೇವ್ರು ಇಲ್ಲದಾನು ದೇವ್ರನ್ನ ಯಾರು ನೋಡ್ಯಾರು ಇಟ್ಟೆಲ್ಲ ಕೆಟ್ಟ ಭೂಮಿ ತಲೆ ಮೇಲೆ ಆಗ್ಲತ್ತಿ ಎಲ್ಲ ಆಗ್ಲತ್ತಿ ಎಲ್ಲ ಕೆಟ್ಟ ಕೆಟ್ಟ ನಡೆದತ್ರಿ ದೇವ್ರ ಇಲ್ಲದಾನು ಕೇಳ್ತಿರ್ತಾರಲ್ವ ದೇವ್ರ ಕಣ್ಮರಿ ಆಗ್ಯಾನೇನು ದೇವ್ರ ಕಣ್ಮರಿ ದೇವ್ರೆಲ್ಲ ನೋಡಕತ್ತಾನವ ಒಮ್ಮೆ ಕೊಡ್ತಾನ ಬಹುಮಾನ ಒಮ್ಮೆ ಕೊಡ್ತಾನ ಒಮ್ಮೆ ಕೊಟ್ಟ ಅಂತಂದ್ರ ಅದರಿಂದ ತಪ್ಸ್ಕೊಳಕ್ ಯಾರಿಗೂ ಸಾಧ್ಯ ಇಲ್ಲ ಹೌದಲ್ಲ ತಮ್ಮ ದೇವರು ಏನ್ ಮಾಡಕತ್ತಾನು ನೋಡಕತ್ತಾನ ಏನ್ ನೋಡಕತ್ತಾನ ಎಲ್ಲವನ್ನ ನೋಡಕತ್ತಾನ ಕೊಡ್ತಾನವ ಕೊಟ್ಟಪ್ಪ ಅಂದ್ರ ಅದರಿಂದ ಯಾರಿಗೂ ತಪ್ಸ್ಕೊಳಕ್ ಆಗಂಗಿಲ್ಲ ನಿಮಗೆಲ್ಲ ನೆನಪಿರಬೇಕು ಒಂದು 4 ವರ್ಷ ಹಿಂದ ಒಂದು ರೋಗ ಬಂತು ಈ ದೇಶಕ್ಕೆ ಯಾವ ರೋಗ ರೀ ತಬಲಾಜಿ ಯಾವ ರೋಗವ ಕೊರೋನಾ ಹೆಂಗಿತ್ತದು ನೋಡಿದೇನೆ ಏನ್ ನೋಡ್ತೀರಿ ಅಪ್ಪ ಎಲ್ಲಿ ಅದ ನೋಡ್ತೀರಿ ಭಾಷಾ ಹಿಡ್ಕೊಂಡು ಸುಮ್ಕರಿ ಮಗ ಕರಿಬೇಕು ಕಟ್ಕೊಂಡು ನೋಡುದು ಯಾವ ರೋಗದು ಕೊರೋನಾ ಕ್ಯಾ ಕೊರೋನಾ ಏನ್ ಮಾಡ್ತದು ಬಂತು ಭೂಮಿ ಮೇಲೆ ತಾಪಿ ಹೆಚ್ಚಾಗಿತ್ತು ಪಾಪಿ ಹೆಚ್ಚಾಗಿತ್ತು ದೇವ್ರ ಅವ ಅನ್ಕೊಂಡ ಅಲ್ಲಂ ಪ್ರಭುಗಳು ಹೇಳ್ತಾರಲ್ರಿ ಕಂಡುದನ್ನೆಲ್ಲ ಕೊಂಡು ಅಟ್ಟಹಾಸದಿ ಮೆರೆಯುವ ಈ ಜಗಕ್ಕೆ ಕಾಣದೊಂದು ಜೀವಿ ಬಂದು ಜಗವ ತಲ್ಲನಿಸುವುದು ನೋಡಂಗು ಈಶ್ವರ ಏನು ಬರ್ತೈತಿ ಪಾಪ ಕರ್ಮಗಳು ಹೆಚ್ಚಾಗಿರ್ತಕ್ಕಂಥ ಕಾಲದೊಳಗೆ ಯಾರು ಬರ್ತಾರಪ್ಪ ಅಂದ್ರ ರೋಗಗಳು ಬಂದು ನಮ್ಮನ್ನ ಕಾಡ್ತಾವ ಗೊತ್ತಾ ನಿಮಗ ಆ ಒಂದು ರೋಗ ಏನ್ ಮಾಡಿತು ಊರ ಬಂದು ಮಾಡಿತು ಬಬಲಾದಿಯವರು ಹಿಂದೆ ಸಾರಿ ಹೋಗ್ಯಾರ ದನಗಳಿಗೆ ಎತ್ತುಗಳಿಗೆ ಬಾಯಿಗೆ ಬಾಯಿಜಾಳಿಗೆ ಕಟ್ಟಿ ಹೊಡೆಯುವ ಮಕ್ಕಳಿರ ಮುಂದೊಂದು ದಿವಸ ನಿಮ್ಮ ಬಾಯಿಗೆ ಬಾಯಿಜಾಳಿಗೆ ಕಟ್ಟೋದು ಬರ್ತದ ನೀವೇನ್ ಹಾಕೊಂಡ್ರಿ ಬಾಯಿಗೆ ಮಾಸ್ಕ್ ಹಾಕೊಂಡ್ರು ಸುಮ್ಕೊಂಡ್ರು ಏನ್ ಹಾಕೊಂಡ್ರಿ ಬಾಯಿಗೆ ಮಾಸ್ಕ್ ಹಾಕೊಂಡ್ರಲ್ಲ ಯಾಕೆ ಮಾಸ್ಕ್ ಹಾಕೊಂಡ್ರಿ ರೋಗ ಬರಬಾರ್ದು ಅಂತ ಹೇಳಿ ಬಬಲಾದವ್ರು ಹಿಂದೆ ಹೇಳಿ ಹೋಗ್ಯಾರ ಏನಂತ ಹೇಳಿ ಹೋಗ್ಯಾರ ರೋಗ ಬಂದ ಕಾಲಕ್ಕೆ ನೀವು ಸಹಿತ ಬಾಯಿಗೆ ಬಾಯಿಜಾಳಿಗೆ ಹಾಕೋಬೇಕಾಗ್ತದ ಎತ್ತುಗಳಿಗೆ ಬಾಯಿಜಾಳಿಗೆ ಹಾಕಿ ಹೊಡೆದಿ ನಾವು ಮೇವು ತಿಂದಿಗಿಂದವು ಬೆಳಿ ತಿಂದಿಗಿಂದವು ಅಂತ ಹೇಳಿ ಅವು ಎತ್ತುಗಳು ಮನಸ್ಸಿನಾಗತ್ತಿದ್ದು ಇವತ್ತು ನಮಗ ನೋವು ಕೊಡಾಕತ್ತೀರಿ ನಿಮಗೂ ಒಂದ್ ದಿವ್ಸ ತ್ರಾಸ ಬರುದ ರೋಗ ಎಲ್ಲ ಬರ್ತೇವ ರೋಗ ಬಂದಪ್ಲೆ ಏನ್ ಮಾಡಿದ್ರಿ ನೀವೆಲ್ಲ ಏನ್ ಮಾಡಿದ್ರಿ ಅವಾಗ ದೇವ್ರ ನೆನಪಾದ ಅಲ್ಲಿ ತಕ್ಕ ಇಲ್ಲಪ್ಪ ಎಲ್ಲೆದನವ ದೇವ್ರಪ್ಪ ಅವಾಗ ದೇವ್ರ ನೆನಪಾದ ದೇವ್ರ ನೆನಪಾದಾಗ ದೇವರಿಗೆ ಕೈ ಮುರಿಯಾಕತ್ತೀವಿ ದೇವರಿಗೆ ಪ್ರಾರ್ಥನೆ ಮಾಡಾಕತ್ತೀಯಪ್ಪ ದೇವ್ರ ಎಲ್ಲಿದೆಯಪ್ಪ ಕಾಪಾಡೋ
ತಾಯಿ ಜಗನ್ಮಾತೆ ದ್ಯಾಮೋ ನಮ್ಮನ್ನ ಕಾಪಾಡುವಂತ ಕೇಳ್ಕೊಳಕತ್ತೀವಿ. ಆ ಕರೋನಾ ತಿರುಗಾಡ್ಕೋತ ಸುಮ್ಮ ಹಂಗ ಒಂದು ಕಾಲ್ಪನಿಕ ಕಥೆ ಎದ ಕರಿ ಅಂತ ನಮ್ದೇಳ್ರಿ, ಕರಿ ಐತಿಷ್ಟ ಅಷ್ಟ ಕರಿ ವಿಚಾರ. ಆ ಕರೋನಾ ತಿರುಗಾಡ್ಕೋತ ಎಂತದಿತ್ತಂದ್ರೆ ಕರೋನಾ ಸುಮ್ ಬರಿತಾನ ಕವಿ, ಬಿಳಿದೊಂದು ಗೌನ್ ಹಾಕೊಂಡಿತ್ತದು, ಕೌನ್ ಹಿಂಗಿದ್ದು ಅಂತವ್ ಸಣ್ಣ ಇಟ್ಟ ಚೀನಾದಿಂದ ಬಂದಿತ್ತಲ್ರ, ಅದಕ್ಕೆ ಮತ್ತದು ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್. ಎಲ್ಲಿಂದ ಬಂದಿತ್ತು ರೋಗದು? ಚೀನಾದಿಂದ ಬರ್ತದು, ಚಿಂಗ್ ಪುಂಗಿ ಚಿವ್ ಅನ್ಕೋತ. ಎಲ್ಲಿ ಬರ್ತೇವ ಅದು? ಬಬಲಾದಿಗೆ ಬರ್ತತ್. ಎಲ್ಲಿ ಬತ್ತು? ಬಬಲಾದಿಗೆ ಬಂತತ್ತ. ಚಕ್ರವರ್ತಿ ಸದಾಶಿವ ಮುತ್ಯನ ಗದ್ದಿಗೆ ಮುಂದೆ ನಿಂತು ಕುಣಿಯಾಕೈತತ್ತದು, ಹೇಳ್ತತ್ತದು. ಏನಂತ ಹೇಳ್ತತ್ತ? ಅಜ್ಜ ಆತತ್ತದು. ಅಜ್ಜ ಒಳಗೆ ಬಡಿಗೆ ಹಿಡ್ಕೊಂಡು ಕೂತಿರುತ್ತವ. ಅಜ್ಜಗೆ ಹೇಳ್ತತ್ತ, ನೋಡು ನಾ ಈ ದೇಶಕ್ಕೆ ಬಂದ ಮಂದಿರ ಬಂದ್ ಮಾಡೀನಿ, ನಾ ಈ ದೇಶಕ್ಕೆ ಬಂದ ಮಸೀದಿ ಬಂದ್ ಮಾಡೀನಿ, ನಾ ಈ ದೇಶಕ್ಕೆ ಬಂದ ಚರ್ಚ್ ಬಂದ್ ಮಾಡೀನಿ, ಆಲಯಗಳೆಲ್ಲವನ್ನ ಬಂದ್ ಮಾಡೀನಿ, ಪೂಜಾ ವಿಧಿವಿಧಾನಗಳನ್ನೆಲ್ಲವನ್ನ ಬಂದ್ ಮಾಡೀನಿ, ದೇವರ ಗುಡಿಗೆ ಹೋಗ್ಬೇಕಂದ್ರು ಮಂದಿ ಅನ್ಸಾಕತೈತಿ ಹಂಗ ಮಾಡೀನಿ ಅಂತ. ಅವಾಗ ಮುತ್ಯ ಅಂದತ್ತ, ಇನ್ನೊಂದು 5 ದಿವಸ ಬಿಟ್ಟು ಬಾ ಅಂದತ್ತ, ಇನ್ನೊಂದು ವಾರ ಬಿಟ್ಟು ಬಾ. ಅದತ್ತು ಬಿಟ್ಟು ಬರ್ತಲ್ಲ, ಹೋತರದ ಏನದು? ನೀನ್ ಕರೋನಾ ಇತ್ತಿಲ್ಲ ಗೊತ್ತು, ನಿನಗೆ ದೊಡ್ಡ ಕರೋನಾ ಭೂಮಿ ತೆರೆ ಮೇಲೆ ಮತ್ತೊಂದಿಲ್ಲ. ನೋಡಿ ಕಡೆ ಮುಂದೆ ನೋಡಿ, ಕರೋನಾ ಏನಾತ್ರಿ? ಮತ್ತೆ 5 ದಿವಸ ಬಿಟ್ಟುಕೊಂಡು 5 ದಿವಸ ಬಿಟ್ಟುಕೊಂಡು ಬಂದ್ರು ಪ್ಲೇ ಎಲ್ಲ ನಡೆದಿತ್ತು. ಮತ್ತೆ ಬಂದು ಹೇಳಿತ್ತು, ಯಪ್ಪ ಬಂದೀನಿ, ಎಲ್ಲಾ ಬಂದ್ ಮಾಡೀನಿ, ಎಲ್ಲ ಪೂಜೆ ಬಂದಾಗ್ಯಾವ, ಆಚರಣೆ ಬಂದಾಗ್ಯಾವ, ವಿಧಿವಿಧಾನಗಳು ಬಂದಾಗ್ಯಾವ, ಎಲ್ಲವೂ ಬಂದಾಗ್ಯಾವ, ನೋಡು ನೋಡು ನನ್ನ ಶಕ್ತಿ ದೊಡ್ಡದೈತಿ ಅಂತ ಹೇಳ್ತ ಕರೋನಾ. ಅವಾಗ ಗುರುಗಳು ಹೇಳ್ತಾರೆ, ಚಕ್ರವರ್ತಿಗಳಾಗಿರ್ತಕ್ಕಂಥ ಸದಾಶಿವಪ್ಪನವ್ರು ಹೇಳ್ತಾರಂತ, ಏನು ಬಂದ್ ಮಾಡಿ? ದೇವ್ರ ಗುಡಿ ಬಂದ್ ಮಾಡಿ. ಏನು ಬಂದ್ ಮಾಡಿ? ಮಂದಿರ ಬಂದ್ ಮಾಡಿ. ಏನು ಬಂದ್ ಮಾಡಿ? ಬಸದಿ ಬಂದ್ ಮಾಡಿನ್ರಿ, ಎಲ್ಲಾ ಬಂದ್ ಮಾಡೀನಿ ಅಂತಂದಾಗ ಅಜ್ಜ ಹೇಳಿದಂತ, ತಿರುಗಿ ನೋಡಲಿ ಅಂತ. ತಿರುಗಿ ನೋಡಿತಂತ. ತಿರುಗಿ ನೋಡಿದಾಗ ಹಿಂಗಾಗಿತ್ತಿರುವ, ಯಾವುದನ್ನ ಬಂದ್ ಮಾಡೀನಿ ಅಂತ ಹೇಳ್ತಿತ್ತಲ್ಲ ಕರೋನಾ, ಅಷ್ಟೊಳಗಾಗಿ ಸದಾಶಿವಪ್ಪನವರು ಕಾಲಜ್ಞಾನದೊಳಗೆ ಬರೆದಿದ್ರಂತ. ಚಿಕ್ಕಯ್ಯಪ್ಪನವರು ಏನಂತ ಬರೆದಿದ್ರು ಅಂತಂದ್ರ, ಯಾರು ನನ್ನ ಭಕ್ತರು, ಲಕ್ಷ ಕೊಟ್ಟು ಕೇಳ್ಬೇಕು, ಯಾರು ನನ್ನ ಭಕ್ತರು ಅವರ ಮನೆಯೊಳಗೆ ಅಂಬಲಿಯನ್ನ ಮಾಡಿ ನನ್ನ ಭಾವಚಿತ್ರನ ಫೋಟೋವನ್ನ ಇಟ್ಟು ಅಂಬಲಿಯನ್ನ ನೈವೇದ್ಯ ಮಾಡಿ ಗೋಳು ತೆಂಗಿನಕಾಯಿಯನ್ನ ಮಾಡಿ ಯಾರ 5 ವಾರ ತಮ್ಮ ಮನೆಯೊಳಗ ಭಕ್ತಿಯಿಂದ ಪಾಲಿಸಿ ನಿತ್ಯ ನೇಮದೊಳಗೆ ಓಂ ನಮಃ ಶಿವಾಯ ಓಂಕಾರವನ್ನ ಬರೆದುಕೊಂಡು ಯಾರ ಸೇವೆ ಸಲ್ಲಿಸ್ತಾರಲ್ಲ ಅವರ ಮನೆಯೊಳಗಿಂದ ಒಂದು ಪ್ರಾಣ ಹೋಗೋದಿಲ್ಲ ಅಂತೇಳಿ ಬಬಲಾದಿ ಅವರು ಮಾತು ಕೊಟ್ಟಿದ್ರು. ಯಾರು ಮಾತು ಕೊಟ್ಟಿದ್ರು? ಅದೇ ಪ್ರಕಾರ ಎಲ್ಲರೂ ಸಹಿತ ಏನು ಮಾಡಿದ್ರಿ? ಗೋಳು ತೆಂಗಿನಕಾಯಿ ಹೊಡೆದ್ರು, ಅಂಬಲಿ ನೈವೇದ್ಯ ಮಾಡಿದ್ರು, ಅಂಬಲಿಯನ್ನ ಉಂಡ್ರು, ಮತ್ತೊಂದನ್ನ ಬಯಸಲಿಲ್ಲ. ಎಲ್ಲರೂ ಸಹಿತ ಏನಂತಂದ್ರಪ್ಪ ಅಂದ್ರೆ ಬಬಲಾದೇವರಿಗೆ ಜೈಕಾರ ಕೂಗಿ ಜೈವಾಗ್ಲಿ ಅಂತ ಘೋಷವಾಕ್ಯವನ್ನ ಮಾಡಿದ್ರು. ಲಕ್ಷ ಕೊಟ್ಟು ಕೇಳ್ರಿ, ಹರಿವ ಹಾವಿನ ಗಂಡ, ಉರಿವ ಕಿಚ್ಚಿನ ಗಂಡ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಗಂಡ, ಮಾಯೆ ಗಂಡ, ಯಾರು 3 ಲೋಕದ ಗಂಡ ಅಂತೇಳಿ ಬಬಲಾದೇವರನ್ನು ಕರೀಲಿಕ್ಕೆ ಪ್ರಾರಂಭ ಆಯ್ತು. ಮಂದೆಲ್ಲ ಭಕ್ತಿಯಿಂದ ಘೋಷವಾಕ್ಯಗಳನ್ನ ಮೆರೆದ್ರು. ಅವಾಗ ಬಬಲಾದಿ ಅಜ್ಜವರಂದ್ರು, ನೀನು ಮಂದಿರ ಬಂದ್ ಮಾಡಿರಬಹುದು, ನೀನು ಮಸೀದಿ ಬಂದ್ ಮಾಡಿರಬಹುದು, ನೀ ಚರ್ಚ್ ಬಂದ್ ಮಾಡಿರಬಹುದು, ನೀ ಬಸದಿ ಬಂದ್ ಮಾಡಿರಬಹುದು, ನೆನಪಿಟ್ಟುಕೋ ಹುಚ್ಚ ರೋಗ ಕರೋನವೇ, ಇವತ್ತು ನೀ ದೊಡ್ಡ ದೊಡ್ಡ ಮಂದಿರಗಳನ್ನ ಬಂದ್ ಮಾಡಿರಬಹುದು. ನನ್ನ ಭಕ್ತರಿಗೆ ಹಿಂಗ ಆಶೀರ್ವಾದ ಮಾಡೀನಿ, ಯಾರ ಮನೆ ಒಳಗೆ ನನ್ನ ಹೆಸರಲ್ಲೇ ಪೂಜೆ ಮಾಡಿರಲ್ಲ ಅವ್ರ ಮನೆಗಳೆಲ್ಲ ದೇವರ ಗುಡಿಗಳಾಗ ಹೋಗುವ ಅಂತಕ್ಕಂಥ ಮಾತನ್ನ ಅಜ್ಜೋರ ಆಶೀರ್ವಾದ ಮಾಡಿದ್ರು. ಯಾರ ಮನೆಗಳು? ಭಕ್ತರ ಮನೆಗಳೇ ಗುಡಿಗಳಾಗ್ಯಾವ, ಭಕ್ತರ ಮನೆಗಳೇ ಮಠಂಗಳಯ್ಯ ಅಂತೇಳಿ ಶರಣರು ಹೇಳುವ ಹಾಗೆ. ಅಂದ್ರೆ ಹೇಳುವ ವಿಚಾರ ಇಷ್ಟೇ, ಎಂತ ಅದ್ಭುತವಾಗಿರುವ ಸೂತ್ರವನ್ನ ಕಟ್ಟಿಕೊಟ್ರು ಅಂದ್ರೆ ದೇವರಿದ್ದಾನೆ ಅನ್ನೋದಕ್ಕ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೇ? ಇವಾಗ ನಿಮಗೆಲ್ಲ ಅನುಭವ ಆಗಿತ್ತಲ್ಲ, ಸುಳ್ಳು ಹೇಳಾಕತ್ತೀವಲ್ಲ, ಅನುಭವ ಆಗಿತ್ತಲ್ಲ, ಉಳಿದೀವಿ, ಪ್ರಾಣ ಉಳಿದ್ರಿಂದ ದೇವರಿಂದ ಉಳಿದಾವ, ಭಕ್ತಿಯಿಂದ ಉಳಿದದ, ನಾವು ಮಾಡಿರ್ತಕ್ಕಂಥ ಪೂಜೆಯಿಂದ ಉಳಿದದ ಅಂದ ಬಳಿಕ ಆ ದೇವರು ನಮ್ಮನ್ನ ಕಾಪಾಡ್ತಾ ಇದ್ದಾನೆ. ಆ ದೇವರ ಆಶೀರ್ವಾದ ಸದಾವಕಾಲ ನಮ್ಮ ಮೇಲಿದೆ ಅನ್ನತಕ್ಕಂಥ ವಿಚಾರ ನಿಮ್ಮಲ್ಲೆಲ್ಲರಲ್ಲಿ ಇರಬೇಕು. ಅದಕ್ಕಾಗಿ ಅವರು ಹೇಳ್ತಾರೆ, ನಂಬಬೇಕು ದೇವರನ್ನ.
ನಂಬಿ ಕರೆದರೆ ಓ ಎನ್ನನೇ ಶಿವನು. ಆ ನಂಬಿ ಕರೆದರೆ ಓ ಎನ್ನನೇ ಶಿವನು. ನಂಬದೆ ನೆಚ್ಚದೆ ಬರದೆ ಕರೆಯವರ ಕೊಂಬ ನೆತ್ತಿ ಊರಿಂದ ಕೂಡಲ ಸಂಗಮ ದೇವ. ಕೊಂಬ ಹಚ್ಚಿ ಕೂಗಿದ್ರು ಸಹಿತ ಕೂಡಲ ಸಂಗಮ ದೇವ ಬರಂಗಿಲ್ಲ. ಯಾಕೆ? ನಂಬಿಕೆನೂ ಇಲ್ಲಲ್ಲ. ನಂಬಬೇಕು, ನಂಬಬೇಕು. ನಂಬಿಕೆ ಇಲ್ಲದೆ ಹೋದ್ರೆ ಜೀವನದೊಳಗೆ ಯಾವುದೂ ಸಾಧ್ಯ ಇಲ್ಲ. ಒಂದು ಊರೊಳಗೆ ಯಾವ ಲಕ್ಷ ಕೊಟ್ಟು ಕೇಳ್ರಿ, ದೊಡ್ಡ ದೊಡ್ಡ ಸ್ವಾಮಿಗಳ ರಥ ಅದು ಪಲ್ಲಕ್ಕಿ. ಆ ಪಲ್ಲಕ್ಕಿ ಹಾದು ಬರ್ತಿತ್ತು. ಆ ಊರೊಳಗಿರೋ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರ, ಈ ಪಲ್ಲಕ್ಕಿ ನನ್ನ ಮನೆ ಮುಂದೆ ಹಾದು ಹೋಗ್ತದ, ಈ ಪಲ್ಲಕ್ಕಿ ನನ್ನ ಮನೆ ಮುಂದೆ ಹಾದು ಹೋಗ್ತದ, ಈ ಪಲ್ಲಕ್ಕಿ ಸುಗಮವಾಗಿ ಸಾಗಬಾರದು, ಈ ಪಲ್ಲಕ್ಕಿ ಇಲ್ಲೇ ನಿಲ್ಲಬೇಕು ಅಂತ ಏನ್ ಮಾಡಿದಪ್ಪ ಅಂದ್ರ ತನ್ನ ಮನೆ ಮುಂದೆ ಮುಳ್ಳು ಕಂಟಿಗೆಯನ್ನು ತಂದು ಹಾಕಿದ. ಯಾತಕ್ಕಾಗಿ? ಗುರುವಿನ ಪಲ್ಲಕ್ಕಿ ಮುಂದೆ ಸಾಗಬಾರದು, ಇಲ್ಲೇ ತಿರುಗಿ ವಾಪಸ್ ಹೋಗ್ಬೇಕವ. ಗುರುಗಳು ತ್ರಿಕಾಲ ಜ್ಞಾನಿಗಳಿದ್ರು. ಅವ್ರಂದ್ರು ಮನಸ್ಸಿನೊಳಗ, ನೀ ಏನ್ ಮಾಡಕತಿ? ನನ್ನ ಪಲ್ಲಕ್ಕಿಯನ್ನು ನಿಲ್ಲಿಸೋ ಕೆಲಸ ಮಾಡಕತಿ, ಇದು ನಿಲ್ಲುವ ಪಲ್ಲಕ್ಕಿ ಅಲ್ಲ. ಮನಸ್ಸಿನೊಳಗೆ ಗುರುಗಳು ಧ್ಯಾನಿಸ್ಕೊಂಡ್ರು. ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಅವ್ರ ಪಲ್ಲಕ್ಕಿ ಮುಂದೆ ಸಾಕ್ತು. ಹಿಂಗ ಪಲ್ಲಕ್ಕಿ ಮುಂದೆ ಸಾಕ್ತು. ಮುಳ್ಳು ಬಗದಾನ, ಕಲ್ಲು ಬಗದಾನ, ಮುಂದೆ ಬರಬಾರದು ಅಂತ ತಿಳ್ಕೊಂಡು ಪಲ್ಲಕ್ಕಿಯನ್ನ ಆ ಒಂದು ಅದಕ್ಕೆ ದಿಗ್ಬಂಧನವನ್ನ ಹಾಕಿರ್ತಕ್ಕಂಥ ಕಾಲದೊಳಗೆ ಕೆಲವರ ಮಾತನ್ನ ಕೇಳಿ ಗುರುವಿನ ಪ್ರವೇಶ ಊರೊಳಗೆ ಆಗಬಾರದು ಅಂತ ತಿಳ್ಕೊಂಡು ದಿಗ್ಬಂಧನ ಹಾಕ್ಯಾನ. ಗುರುವಿನ ಪಲ್ಲಕ್ಕಿ ಬರ್ತಾ ಇದೆ. ಗುರುಗಳು ನೋಡಿದ್ರು ಮುಳ್ಳು ಬಿದ್ದಾವ, ಗುರುಗಳು ನೋಡಿದ್ರು ಕಲ್ಲು ಬಿದ್ದಾವ, ಇದನ್ನ ಹೆಂಗ್ ಹೋಗೋದು ಅಂತ ವಿಚಾರ ಮಾಡಿದ್ರು. ಭಕ್ತರೆಲ್ಲ ನೋಡಿ ಹೆದರಿದ್ರು. ಯಪ್ಪ, ಒಂದೊಂದು ಮುಳ್ಳು ಸೇರಿದು ಅಂದ್ರ ಅಂಗಾಲಾಗ ಪಾರಾಗಿ ಮ್ಯಾಲ ಬರ್ತಾವಪ್ಪ, ಇಂತಹ ಮುಳ್ಳಾಗಿ ಹೆಂಗ್ ಅಳಿಯೋದು ಅಂತಂದ್ರು. ಗುರುಗಳು ಶಿಷ್ಯರಿಗೆ ಹೇಳಿದ್ರು, ನನ್ನ ಮೇಲೆ ನಂಬಿಕೆ ಐತಿಲ್ಲ, ನನ್ನ ಮೇಲೆ ವಿಶ್ವಾಸ ಐತಿಲ್ಲ. ಯಪ್ಪ, ಈ ಜಗತ್ತಿನಾಗ ನಿನ್ನ ನಂಬಲಾರ್ದ ಮತ್ತಾರ ನಂಬೋನು, ನೀನೇ ನಮಗ ದೈವ ಅಂತಂದಾಗ ಗುರುಗಳಿಗೆ ಹೇಳ್ತಾರೆ ಶಿಷ್ಯಂದ್ರೆ ಹೇಳಿದಾಗ ಗುರುಗಳು ಹೇಳ್ತಾರ, ಕಣ್ಣು ಮುಚ್ಚಿ ಮುಂದೆ ನಡೀರಿ ಅಂದ್ರು. ಏನಂದ್ರವ? ಕಣ್ಣು ಮುಚ್ಚಿ ಮುಂದೆ ನಡೀರಿ ಅಂತಂದ್ರು. ಕಣ್ಣು ಮುಚ್ಚಿ ಶಿಷ್ಯಂದ್ರೆಲ್ಲ ಮುಂದೆ ನಡೆದಿರ್ತಕ್ಕಂಥ ಕಾಲದೊಳಗೆ ಯಾವ ಮುಳ್ಳು ಹಾಕಿದ್ದಲ್ಲ, ಯಾವ ಕಲ್ಲು ಹಾಕಿದ್ದಲ್ಲ, ಅವರ ಬಾಯಿ ಒಳಗೆಲ್ಲ ಶಿವನಾಮ ತುಂಬಿತ್ತು. ಗುರುವಿಗೆ ಜೈಕಾರ ಆಗ್ಲಿ ಅನ್ನತಕ್ಕಂಥ ಭಕ್ತರ ಮುಂದೆ ನಡ್ಕೊಂಡು ಹೊಂಟ್ರ ಹಾಕಿರ್ತಕ್ಕಂಥ ಮುಳ್ಳ, ಹಾಕಿರ್ತಕ್ಕಂಥ ಕಲ್ಲ ಏನಾಗಿದ್ದು ಅಂದ್ರೆ ಮಲ್ಲಿಗೆ ಹೂಗಳಾಗಿದ್ದು. ಗುರುವಿನ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆಗೋಸ್ಕರ ಯಾವ ಕಲ್ಲ, ಯಾವ ಮುಳ್ಳ ಒಗದಿದಲ್ಲ ಏನಾಗಿದ್ವಪ್ಪ ಅಂದ್ರೆ ಹೋಗಿ ಅವನ ಕಣ್ಣಾಗ ಹೋಗಿ ನಟ್ಟಿದ್ದು ಮುಳ್ಳುಗಳು. ಅವನ ಮೈ ತುಂಬ ಎಲ್ಲ ಏನಾಗಿತ್ತಪ್ಪ ಅಂದ್ರೆ ಬಾಸುಂಡೆ ಮೂಡಿತು. ಹೋಗಿ ಗುರುಗಳ ಪಾದಕ್ಕೆ ಬೀಳ್ತಾನೆ, ಯಪ್ಪ ನನ್ನ ಕಡೆ ತಪ್ಪಾಗ್ಯದ, ನಿನ್ನ ಸೇವಾ ಕಡ್ಡಿ ಮಾಡಿವಿ, ನೀ ದೊಡ್ಡ ಗುರು ಅಂತ ತಿಳ್ಕೊಳ್ಳಾರ್ದ ನಿನ್ನ ಸೇವಾ ಕಡ್ಡಿ ಮಾಡಿವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸು ಅಂತೇಳಿ ಭಕ್ತರ ಮಧ್ಯದಲ್ಲಿ ಹೋಗಿ ಈ ಗೌಡ ಇದ್ದ ಹೋಗಿ ಗುರುವಿನ ಪಾದಕ್ಕೆ ಬಿದ್ದ. ಗುರುಗಳು ಅಂದ್ರು, ತಮ್ಮ ಮುಳ್ಳ ನನ್ನ ಭಕ್ತರಿಗೆ ಚುಚ್ಚಬೇಕಂತ ಮಾಡಿದಿ, ಅವ ದೇವರು ಬಹಳ ದೊಡ್ಡವದನ, ನಿನಗ ಚುಚ್ಚಾನ. ನೆನಪಿಟ್ಕೋ, ಮೊದಲ ಮುಳ್ಳು ಮತ್ತೊಬ್ಬರಿಗೆ ಚುಚ್ಚೋದಿಲ್ಲ, ಅವು ನಿನಗ ಚುಚ್ತಾವ. ಅದರ ನೋವು ನೀ ಅನುಭವಿಸಲೇಬೇಕ. ಯಾಕಂದ್ರ ನೀ ದೇವರಿಗೆ ಅಡ್ಡ ಮಾಡಿ ದೇವರಿಗೆ ಅಡ್ಡ ಬಂದವರೆಲ್ಲರೂ ಸಹಿತ ಈ ಜಗತ್ತಿನೊಳಗೆ ಸೀದಾ ಹೋಗೋದು ಇತಿಹಾಸ ಇಲ್ಲ, ಅವರು ಅಡ್ಡನ ಹೋಗ್ತಾರ. ಸುಳ್ಳದ ಚರಿತ್ರೆಗಳು ಬರ್ದಾವ, ಶಾಸ್ತ್ರಗಳು ಬರ್ದಾವ. ಅದಕ್ಕಾಗಿ ಗುರುಗಳು ಹೇಳಿದ ಪಶ್ಚಾತ್ತಾಪ ಆಗೇತ್ರಪ್ಪ, ಪ್ರಾಯಶ್ಚಿತ ಏನಿಲ್ಲ. ಯಾವ ಹಾದಿ ಬಂದ್ ಮಾಡಿಯಲ್ಲ, ಆ ಹಾದಿ ಒಳಗ ಏನ್ ಮಾಡು, ಆ ಹಾದಿಯನ್ನ ಸುಗಮಗೊಳಿಸು. ಆ ಹಾದಿ ಒಳಗ ನಿತ್ಯವೂ ಸಹಿತ ಜಂಗಮರನ್ನ ಕರೆದು ಪಾದ ಪೂಜೆ ಮಾಡು. 9 ದಿವಸ ಪಾದ ಪೂಜೆ ಮಾಡಿದ್ರೆ ನಿನ್ನ ಪಾಪ ಎಲ್ಲ ಪರಿವಾರ ಆಗುತ್ತೆ ಅಂತಕ್ಕಂಥ ಮಾತನ್ನ ಗುರುಗಳು ಆಶೀರ್ವಾದ ಮಾಡಿದ್ರು.